ಮತ್ತೊಮ್ಮೆ ದಲಿತ ಸಮಾವೇಶ ಪಾಲಿಟಿಕ್ಸ್ ಕಿಚ್ಚು ಹಚ್ಚಿದ್ದು ರದ್ದಾಗಿದ್ದ ದಲಿತ ಸಮುದಾಯಗಳ ಸಮಾವೇಶಕ್ಕೆ ತಯಾರಿ ನಡೆದಿದೆ. ಶೀಘ್ರದಲ್ಲೇ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ದಲಿತ ಸಚಿವರು ಪ್ಲಾನ್ ಮಾಡಿಕೊಂಡಿದ್ದು ಡಿಕೆಶಿ ದೂರಿನ ಹಿನ್ನೆಲೆಯಲ್ಲಿ ಆ ಸಮಾವೇಶ ರದ್ದಾಗಿತ್ತು. ಆದರೆ ಆ ಸಮಾವೇಶ ಈಗ ಮರುಜೀವ ಪಡ್ಕೊಂಡಿದೆ. ಹಾಸನದಲ್ಲಿ ಸ್ವಾಭಿಮಾನಿ ಸಮಾವೇಶಕ್ಕೆ ಪ್ಲಾನ್ ಮಾಡಿದ್ರು ಸಚಿವರು. ಆವತ್ತು ಡಿಕೆಶಿ ಬ್ರೇಕ್ ಹಾಕಿದ್ರು. ಆದ್ರೆ ಈಗ ಅದಕ್ಕೆ ಮರುಜೀವ ಸಿಗ್ತಾ ಇದೆ. ಸಮಾವೇಶದ ಪೂರ್ವ ತಯಾರಿಯನ್ನ ದಲಿತ ಸಚಿವರು ಆರಂಭಿಸಿದ್ದಾರೆ. ಹೈಕಮಾಂಡ್ ಜೊತೆಗೆ ಮಾತುಕತೆ ನಡೆಸಿರುವ ಸಚಿವ ಪರಮೇಶ್ವರ್ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಜೊತೆ ಚರ್ಚೆ ನಡೆಸಿದ್ದಾರೆ. ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಇದೆ ಅಂತ ಹೇಳ್ತಾ ಅದರ ನೆಪದಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ತಳ ಸಮುದಾಯದ ಶಕ್ತಿ ಪ್ರದರ್ಶನಕ್ಕೆ ಪೂರ್ವ ತಯಾರಿ ಆರಂಭ ಆಗಿದ್ದು ತೆರೆ ಮರೆಯಲ್ಲೇ ಸಿದ್ಧವಾಗ್ತಾ ಇದೆ ಸಮಾವೇಶದ ರೂಪುರೇಷೆ. ಸಮಾವೇಶದ ಮೂಲಕ ದಲಿತ ನಾಯಕರ ಒಗ್ಗಟ್ಟು ಪ್ರದರ್ಶನಕ್ಕೆ ಪ್ಲಾನ್ ಆಗ್ತಾ ಇದೆಯಾ? ಈ ಹಿಂದೆ ಹಾಸನದಲ್ಲಿ ಪ್ಲಾನ್ ಮಾಡಿದ್ದು ಅದೇ. ಆದ್ರೆ ಡಿಕೆಶಿ ಮಧ್ಯಪ್ರವೇಶದಿಂದ ಹೈಕಮಾಂಡ್ ಹೋಗಿ ಕಂಪ್ಲೇಂಟ್ ಕೊಟ್ಟರು, ನೋಡಿ ಈ ರೀತಿ ಸಮಾವೇಶ ಮಾಡ್ತಿದ್ದಾರೆ ಅಂತ. ಅದಾದ ನಂತರ ಆ ಸಮಾವೇಶ ಪಕ್ಷದ ಸಮಾವೇಶವಾಯಿತು. ಶಾಸಕರು ಸಚಿವರನ್ನ ಸಮುದಾಯದ ಶಾಸಕರು ಸಚಿವರನ್ನ ಒಂದೇ ವೇದಿಕೆಗೆ ಕರೆತರೋದಕ್ಕೆ ಚಿಂತನೆ ನಡೆಸ್ತಾ ಇದ್ದಾರೆ. ಈಗಾಗಲೇ ಖರ್ಗೆ ಜೊತೆ ಮಾತುಕತೆ ನಡೆಸಿದ್ದಾರೆ ಪರಮೇಶ್ವರ್. ಹೈಕಮಾಂಡ್ ಇತರ ನಾಯಕರ ಭೇಟಿಗೂ ಜಾರಕಿಹೊಳಿ ಪ್ಲಾನ್ ಮಾಡಿಕೊಂಡಿದ್ದು ಸುರ್ಜೇವಾಲಾ, ಕೆಸಿ ವೇಣುಗೋಪಾಲ್ ಭೇಟಿಗೆ ನಿರ್ಧರಿಸಿದ್ದಾರೆ. ಈಗಾಗಲೇ ದೆಹಲಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಇದ್ದು ದಲಿತ ಸಮಾವೇಶದಿಂದ ಪಕ್ಷಕ್ಕಾಗೋ ಲಾಭ ಏನು ಅಂತ ಮನವರಿಕೆ ಮಾಡಿಕೊಡೋದಕ್ಕೆ ರೆಡಿಯಾಗಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆನಂದ್ ಬೈದನಮನೆ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆನಂದ್, ಬ್ರೇಕ್ ಹಾಕಿದ್ದ ವಿಷಯ ಮತ್ತೆ ಮರುಜೀವ ಪಡ್ಕೊಂಡಿದೆ. ಈ ಬಾರಿ ಮತ್ತಷ್ಟು ಅಗ್ರೆಸಿವ್ ಆಗಿ ಮುನ್ನುಗ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಮೊದಲಾದ್ರೆ ರಾಜ್ಯದ ಮಟ್ಟದಲ್ಲೇ ಸಿದ್ಧತೆಗಳು ನಡೀತಾ ಇದ್ವು. ಈಗ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಅವರಿಂದಲೇ ಪರ್ಮಿಷನ್ ತಗೊಳ್ಳೋದಕ್ಕೆ ಜಾರಕಿಹೊಳಿ, ಪರಮೇಶ್ವರ್ ಎಲ್ಲರೂ ರೆಡಿ ಆಗ್ತಿದ್ದಾರೆ. ಎಸ್, ಖಂಡಿತವಾಗಲೂ ಕೂಡ ಹಾಸನದಲ್ಲಿ ಆಯೋಜನೆಗೊಂಡಿದ್ದ ಸ್ವಾಭಿಮಾನಿ ಸಮಾವೇಶವನ್ನು ರದ್ದು ಮಾಡಿದಾಗಲೇ ಒಂದು ಸಹಜವಾಗಿರ್ತಕ್ಕಂಥ ಆಕ್ರೋಶಗಳು ವ್ಯಕ್ತವಾಗಿತ್ತು. ದಲಿತ ಶಾಸಕರುಗಳು ಮತ್ತು ಸಚಿವರುಗಳು ಒಂದು ಸಮಾವೇಶ ಮಾಡಲಿಕ್ಕೆ ಕೂಡ ಅವಕಾಶ ಕೊಟ್ಟಿಲ್ಲ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಕೆಪಿಸಿ ಅಧ್ಯಕ್ಷರಾಗಿರುವಂಥ DCM DK ಶಿವಕುಮಾರ್ ವಿರುದ್ಧ ದಲಿತ ಶಾಸಕರು ಮತ್ತು ಸಚಿವರುಗಳು ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಈ ಸಮಾವೇಶವನ್ನು ಮಾಡಿಯೇ ಸಿದ್ಧ ಅಂತಕ್ಕಂಥ ಹೇಳಿಕೆಯನ್ನು ರಾಜಣ್ಣ ಸೇರಿದಾಗೆ ಪ್ರಮುಖ ಎಲ್ಲ ಸಚಿವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದರು. ಅದರ ಬೆನ್ನಲ್ಲೇ ಈಗ ಕಳೆದ ಕೆಲವು ದಿನಗಳ ನಂತರ ಮತ್ತೆ ಅದಕ್ಕೆ ಮರುಜೀವ ಬಂದಿದ್ದು ದಲಿತ ಸಮಾವೇಶವನ್ನು ಮಾಡಬೇಕು ಅಂತಕ್ಕಂಥ ಲೆಕ್ಕಾಚಾರ ನಡೆದಿದೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ರೂಪುರೇಷೆಗಳು ತೆರೆಮರೆಯಲ್ಲಿ ಈಗಾಗಲೇ ಸಿದ್ಧಗೊಳ್ತಾ ಇದೆ. ಈ ಒಂದು ಸಮಾವೇಶದ ಮೂಲಕ ಒಂದು ಶಕ್ತಿ ಪ್ರದರ್ಶನ ಮಾಡಬೇಕು ಅಂತಕ್ಕಂಥ ಲೆಕ್ಕಾಚಾರದ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದು ಅದಕ್ಕೆ ಬೇಕಾಗಿರುವಂಥ ಪೂರ್ವ ತಯಾರಿಗಳು ಕೂಡ ಆರಂಭಗೊಂಡಿದೆ. ಈ ಸಮಾವೇಶದ ಮೂಲಕ ಒಂದು ಸಂದೇಶವನ್ನು DK ಶಿವಕುಮಾರ್ ಸೇರಿದಾಗೆ ಈ ಹಿಂದಿನ ಸಮಾವೇಶ ರದ್ದು ಮಾಡಿರ್ತಕ್ಕಂಥ ಎಲ್ಲ ನಾಯಕರು ಕೂಡ ಒಂದು ಸಂದೇಶ ಕೊಡಬೇಕು ಅನ್ನೋ ಲೆಕ್ಕಾಚಾರ ಇಟ್ಕೊಂಡು ಈ ಸಮಾವೇಶ ಮಾಡಲಿಕ್ಕೆ ಈಗಾಗಲೇ ದಲಿತ ಸಚಿವರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಪೂರ್ವ ತಯಾರಿಯ ಭಾಗವಾಗಿ ಎಲ್ಲ ಚಟುವಟಿಕೆ ಕೂಡ ಆರಂಭಗೊಂಡಿದ್ದು AICC ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಕೂಡ ಪರಮೇಶ್ವರ್ ಭೇಟಿ ಮಾಡಿ ಮಾತುಕತೆಯನ್ನು ನಡೆಸಿದ್ದಾರೆ. ಇನ್ನೊಂದು ಕಡೆ ಈಗಾಗಲೇ ದೆಹಲಿಯಲ್ಲಿರ್ತಕ್ಕಂಥ ಸಚಿವರಾಗಿರುವಂಥ ಸತೀಶ್ ಜಾರಕಿಹೊಳಿ ಅವರು KC ವೇಣುಗೋಪಾಲ್ ಮತ್ತು ಸುರ್ಜೇವಾಲಾರನ್ನು ಭೇಟಿ ಮಾಡೋದ್ರ ಮೂಲಕ ದಲಿತ ಸಮಾವೇಶದ ಅಗತ್ಯ ಮತ್ತು ಅನಿವಾರ್ಯತೆಗಳ ಬಗ್ಗೆ ಮನವರಿಕೆ ಮಾಡಿಕೊಡ್ತಕ್ಕಂಥ ನಿಟ್ಟಲು ಪ್ರಯತ್ನವನ್ನು ಮುಂದುವರಿಸಿದ್ದಾರೆ. ಬೆಳಿಗ್ಗೆ ಅಧಿಕೃತವಾಗಿ ದೆಹಲಿಯಲ್ಲಿ ಈ ಬಗ್ಗೆ ಮಾತುಕತೆ ಮಾಡಿರ್ತಕ್ಕಂಥ ಏನು ಸತೀಶ್ ಜಾರಕಿಹೊಳಿ ಅವರು ಭೇಟಿಯ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಬೇಕಾಗಿರ್ತಕ್ಕಂಥ ವಿಚಾರಗಳ ಬಗ್ಗೆ ಚಿಂತನೆ ಮಂಥನ ನಡೆಸಿದ್ದಾರೆ. ಹಾಗಾಗಿ ರಾಜ್ಯದಲ್ಲಿ ಮತ್ತೊಂದು ದಲಿತ ಸಮಾವೇಶವನ್ನು ಮಾಡುವುದರ ಮೂಲಕ ದಲಿತರ ಶಕ್ತಿಯನ್ನು ಪ್ರದರ್ಶನ ಮಾಡತಕ್ಕಂಥ ಲೆಕ್ಕಾಚಾರ ಇಟ್ಕೊಂಡು ಮುಂಬರುವ ದಿನಗಳಲ್ಲಿ ನಾಯಕತ್ವ ಚರ್ಚೆ ಬಂದಾಗ ದಲಿತರಿಗೆ ಅವಕಾಶ ಪಡ್ಕೊಳ್ತಕ್ಕಂಥ ಎಲ್ಲ ಸಾಧ್ಯತೆಗಳನ್ನು ಕೂಡ ಓಪನ್ ಆಗಿಟ್ಕೊಂಡು ಸಮಾವೇಶ ಮಾಡಬೇಕು ಅನ್ನುವಂಥ ಪ್ರಯತ್ನ ಮುಂದುವರೆದಿದೆ. ಈ ಒಂದು ಸಮಾವೇಶದಲ್ಲಿ ಎಲ್ಲ ದಲಿತ ಶಾಸಕರು ಮತ್ತು ಸಚಿವರನ್ನ ಒಂದೇ ವೇದಿಕೆ ತೆಗೆದುಕೊಂಡು ಬರಬೇಕು ಅಂತಕ್ಕಂಥ ಲೆಕ್ಕಾಚಾರ ಕೂಡ ನಡೆದಿದೆ. ಯಾಕೆಂತಂದ್ರೆ ಹಾಸನದಲ್ಲಿ ಸ್ವಾಭಿಮಾನಿ ಸಮಾವೇಶ ಆಯೋಜನೆಗೊಂಡಾಗ ಕೆಲವೇ ಬೆರಳೆಣಿಕೆಯಷ್ಟು ಸಚಿವರು ಮತ್ತು ಶಾಸಕರು ಮಾತ್ರ ಈ ಸಮಾವೇಶಕ್ಕೆ ಬರೋರಿದ್ರು. ಆದರೆ DK ಶಿವಕುಮಾರ್ ಹೈಕಮಾಂಡ್ಗೆ ದೂರು ಕೊಡುವುದರ ಮೂಲಕ ಆ ಸಮಾವೇಶಕ್ಕೆ ಬ್ರೇಕ್ ಹಾಕಿದಂತ ಹಿನ್ನೆಲೆಯಲ್ಲಿ ದಲಿತ ಸಮುದಾಯದಲ್ಲಿ ಬಹಳ ದೊಡ್ಡ ಮಟ್ಟದ ವಿರೋಧ ವ್ಯಕ್ತವಾಗಿತ್ತು. ಸಮಾವೇಶ ನಡೆಸಲಿಕ್ಕೆ ಅವಕಾಶ ಕೊಡದೇ ಇರತಕ್ಕಂಥ DK ಶಿವಕುಮಾರ್ ಅವರಿಗೆ ಒಂದು ಸಂದೇಶ ಕೊಡಬೇಕು ಅನ್ನುವಂಥ ಕಾರಣಕ್ಕಾಗಿ ಈ ಒಂದು ದಲಿತ ಸಮಾವೇಶ ನಡೆಸಲಿಕ್ಕೆ ಎಲ್ಲಾ ತಯಾರಿಗಳು ಕೂಡ ಈಗಾಗಲೇ ನಡೀತಾ ಇದೆ. ಧನ್ಯವಾದ ಆನಂದ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.